ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತೊಂದು ಸಿಂಪಲ್ ಆಗಿರುವಂತಹ ಹಾಗೆಯೇ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಗ್ರೀನ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಗ್ರೀನ್ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ರೆ ಇದಕ್ಕೆ ಮೊದಲಿಗೆ ಮೊಸರನ್ನ ತಯಾರಿಸ್ಕೋಬೇಕಾಗತ್ತೆ ರೀ. ಒಂದು ಹಿಡಿಯಷ್ಟು ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಅದಕ್ಕೆ ಒಂದು ಹಿಡಿ ಆಗುವಷ್ಟು ನಾನು ಇದಕ್ಕೆ ಪುದೀನ ಸೊಪ್ಪನ್ನು ಹಾಕಕತ್ತೀನಿ ನೋಡ್ರಿ. ಪುದೀನ ತೊಗೊಂಡು ಪುದೀನ ಚೆನ್ನಾಗಿ ತೊಳ್ಕೊಂಡು ಪುದೀನ ಹಾಕ್ಕೊಳ್ಳೋನು. ಅದಾದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಕೊತ್ತಂಬರಿನೂ ಕೂಡ ಚೆನ್ನಾಗಿ ತೊಳೆದುಕೊಂಡು ಹಾಕೋತಾ ಇದ್ದೀನಿ. ಒಂದು 4ರಿಂದ 5 ಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ, ಅಂದರೆ ಹಸಿರು ಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ. ನೀವು ಅನ್ನ ಮಾಡ್ತೀರಿ ನೋಡ್ರಿ, ಅಂದರೆ ಪಲಾವ್ಗೆ ಅಕ್ಕಿನ ಇಟ್ಕೊಂಡ್ರಿ ನೋಡ್ರಿ, ಅದಕ್ಕೆ ತಕ್ಕಂಗೆ ನೀವು ಈ ಖಾರನ ಅನುಗುಣವಾಗಿ ಹಾಕ್ಕೋಬೇಕ್ರಿ. ನಿಮ್ಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದ್ರಿ, ಇನ್ನೂ ಅಥವಾ ಕಡಿಮೆ ಬೇಕಿದ್ದರೆ ಕಡಿಮೆನೂ ಹಾಕ್ಕೋಬೋದು. ನಾನು ಕ್ವಾಂಟಿಟಿನ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು ಇಷ್ಟು ಮಸಾಲೆನ ರುಬ್ಕೋತಾ ಇದ್ದೀನಿ. ಹಾಗೆಯೇ 1 ಇಂಚಿನಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ತೊಗೊತಾ ಇದ್ದೀನಿ. ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಆದ ನಂತರ ನಾನಿಲ್ಲೇ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನಾವು ಉಳಿದಿದ್ದು ಏನಂದರೆ ಈ ಕುಕ್ಕರ್ನಲ್ಲಿ ಮಾಡಿದ್ವಿ ಅಂತಂದ್ರೆ ಈ ಪಲಾವ್ ಎಲ್ಲ ಏನಾಗ್ಬಿಡ್ತೈತೆ ರೀ ಅಂದ್ರೆ ತರಕಾರಿ ಎಲ್ಲ ಹಾಕಿರ್ತೇವಲ್ಲ ರೀ, ಅದೆಲ್ಲ ಸ್ವಲ್ಪ ಭಾಳಷ್ಟು ಕುಕ್ಕರ್ನೊಳಗೆ ಕುದ್ದು ಬಿಡ್ತೈತೆ ರೀ. ಸೊ ಅದಕ್ಕೋಸ್ಕರ ನಾನು ಈ ಪಾತ್ರೆ ಒಳಗೆ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಸ್ವಲ್ಪ ಉದುರಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ಪಾತ್ರೆಯಲ್ಲಿ ಮಾಡಿ ತೋರ್ಸಕತ್ತೀನಿ ರೀ ನಾನು. ಅದಾದಮೇಲೆ ಈ ಪಾತ್ರೆ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ ರೀ, ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋರಿ. ಹಾಕ್ಕೊಂಡ ನಂತರ ಅದಕ್ಕೆ ನಾನೊಂದು 3 ಏಲಕ್ಕಿ, ಹಾಗೆ ಒಂದು 4 ಲವಂಗ, ಹಾಗೆ ಚಕ್ಕೆ, 1 ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲದು ಚೆನ್ನಾಗಿ ಸಿಡಿದ ನಂತರ ನಾನು ಇದಕ್ಕೆ ಒಂದು 2 ಈರುಳ್ಳಿನ ತೊಗೊಂಡು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ನೋಡ್ರಿ. ಇದು ಕೂಡ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಆಗಬೇಕ್ರಿ. ಇದು ಚೆಂದಾಗಿ ಫ್ರೈ ಆದ ನಂತರ ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ, ಅಂದ್ರೆ ನಾವು ಮೊದಲಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ಬೇಕ್ರಿ, ಅಂದರೆ ಈಸಿ ಆಗುತ್ತೆ ನಮಗೆ ಪಲಾವ್ ಮಾಡೋಕ್ಕೆ. ನಾನು ಕೂಡ ತೋರಿಸ್ಲಿಲ್ಲ ನನ್ನ ಫ್ರೆಂಡ್ಸ, ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ. ಈಗ ನಾನು ಮೊದಲಿಗೆ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿ ಇದೆ ನೋಡಿರಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು ರೀ. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ಎಲ್ಲರ ಮನೆಯಾಗಲೂ ಇದು ಕೊತ್ತಂಬರಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಇದನ್ನು ಒಂದು ಸತಿ ನೀವು ಮಿಕ್ಸಿ ಮಾಡಿಕೊಂಡು ಇದನ್ನೆಲ್ಲ ಸೇರಿಸ್ಕೊಂಡ್ರಿ ಅಂತಂದ್ರೆ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಗುತ್ತೆ ರೀ. ನೋಡ್ತಾ ಇರ್ಬೋದು ನೀವೀಗ. ಇದು ಈ ರೀತಿ ನಾವು ಎಣ್ಣೆ ಒಳಗೆ ಇದನ್ನು ಸಾಫ್ಟ್ ಆಗೋವರೆಗೂ, ಅಂದರೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ನಾನು ಬೀನ್ಸನ್ನ ಸೇರಿಸ್ಕೊತಾ ಇದ್ದೆ ನೋಡಿರಿ. ಒಂದು 3ರಿಂದ 4 ಬೀನ್ಸನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಅದಾದ ನಂತರ ನಾನು ಇದಕ್ಕೆ ರೌಂಡಾಗಿ ಈ ಗಜ್ರಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳಕತ್ತೀನಿ ನೋಡಿರಿ. ನನ್ನ ಮನೆಯೊಳಗೆ ಎಷ್ಟು ಸಾಧ್ಯತೆ ಐತ್ರಿ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ರೀ ವೆಜಿಟೇಬಲ್ಸ್. ನಿಮ್ಗೆ ಯಾವ್ಯಾವುದು ಜಾಸ್ತಿ ಬಟಾಣಿ, ಹಸಿ ಬಟಾಣಿ, ಗೆಡ್ಡೆಕೋಸು ಈ ಥರ ಯಾವುದಾದ್ರೂ ಇದ್ದರೆ ನೀವು ಹಾಕ್ಕೋಬೋದು ರೀ. ನಾನಿಲ್ಲೇ ಇದಕ್ಕೆ ಗಜ್ರಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಒಂದು ಆಲೂಗಡ್ಡಿನ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗೆದು ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಸೈಡ್ ನಾವು ಹೆಚ್ಚಿಟ್ಕೊಂಡ್ವಿ ಅಂತಂದ್ರೆ ಕಪ್ ಆಕೈತ್ರಿ ಅದು. ಸೊ ಅದಕ್ಕೋಸ್ಕರ ಒಂದು ಬಟ್ಲೊಳಗೆ ನೀರನ್ನು ಹಾಕಿ ಅದಕ್ಕೆ ಹೆಚ್ಚಿರುವಂತಹ ಆಲೂಗಡ್ಡೆನ ಹಾಕಿ ಇಟ್ಕೊಂಡಿದ್ದೆ ರೀ ನಾನು. ಮೊದಲಿಗೆ ಈ ರೀತಿ ಮಾಡಿದ್ರಿ ಅಂತಂದ್ರೆ ಕಪ್ಪಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆಲೂಗಡ್ಡೆನ ನೀರಲ್ಲಿನ ಹಾಕಿಡ್ರಿ. ಅದಾದ ನಂತರ ಇದನ್ನೆಲ್ಲದನ್ನು ನಾವು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈಗ ರುಬ್ಬಿ ಇಟ್ಟಿರುವಂತಹ ಮಸಾಲೆನ ಇದಕ್ಕೆ ಸೇರಿಸೋಣಂತ್ರಿ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಮಸಾಲಿನ ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ತರಕಾರಿಗೆಲ್ಲ ಹೊಂದ್ಕೋಬೇಕ್ರಿ. ಈ ಮಸಾಲೆ, ರುಬ್ಬಿದಂತಹ ಮಸಾಲೆ ಈ ತರಕಾರಿಗೆಲ್ಲ ಹೊಂದ್ಕೊಂತಂದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ಅದು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀವೇನಾದರೂ ಪಲಾವ್ ಮಾಡಬೇಕು ಅನ್ನೋರಿದ್ರಂದ್ರೆ ಈ ಥರ ಪಾತ್ರೆ ಒಳಗನ ಮಾಡ್ಕೊರಿ, ಕುಕ್ಕರ್ನೊಳಗೆ ಮಾಡೋಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲದೂ ಫುಲ್ ಮೆತ್ತಗಾಗ್ಬಿಡ್ತೈತೆ ರೀ, ಪಲಾವೆಲ್ಲ ಉದುರಾಗಿ ಬರೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಪಾತ್ರೆನೊಳಗೆ ಮಾಡ್ಕೊರಿ, ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಆಗಿರುತ್ತೆ. ನಾನು ಈ ಉಳಿದಿರುವಂತಹ ಮಸಾಲೆನೂ ಕೂಡ ತಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಅದಾದ ನಂತರ ನಾನು ಇಲ್ಲಿ 1 ಟೊಮ್ಯಾಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳಕತ್ತೀನಿ ನೋಡಿರಿ. ಟೊಮ್ಯಾಟೊ ಹಣ್ಣು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಾದ ನಂತರ ನಾನು 1.5 ಆಗುವಷ್ಟು ಗ್ಲಾಸಷ್ಟು ನೀರನ್ನು ಹಾಕ್ಕೊತೀನಿ ರೀ. ಇದಕ್ಕೆ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. 1.5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಉದುರಾಗಿ ಆಗಬೇಕು ಅಂದ್ರೆ ಒಂದು ಅರ್ಧದಕ್ಕಿಂತ ಹೆಚ್ಚಿನ ನಾನು
ಅಕ್ಕಿ ತೊಗೊಂಡಿದ್ದೆ ರೀ. ಅಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ಒಂದು 2ರಿಂದ 3 ಸತಿ ತೊಳೆದು ಚೆಂದಂಗೆ ತೊಳೆದು ನೀರನ್ನು ಆದಷ್ಟು ಸ್ವಲ್ಪ ಕಡಿಮೆನೇ ಇಟ್ಕೊಂಡ್ವಿ ಅಂತಂದ್ರೆ ಆಲ್ಮೋಸ್ಟ್ ಅಕ್ಕಿ ಅನ್ನ ಉದುರಾಗಿ ಬರುತ್ತೆ ರೀ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ, ಈಗ ನೀವು 1.5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ್ರಿ ಫ್ರೆಂಡ್ಸ್. ನಾನು ಈಗ ಕೊಟ್ಟಿರುವಂತಹ ಮೆಜರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ಟೇಸ್ಟಿಯಾಗಿರುವಂತಹ ಈ ಗ್ರೀನ್ ಪಲಾವ್ನ ರೆಡಿ ಮಾಡ್ಕೋಬೋದು ರೀ. ಈ ಬಿಗಿನರ್ಸ್ಗಾಗಿರ್ಬೋದು ನಾನು ಹೇಳಿರುವಂತಹ ಮೆಜರ್ಮೆಂಟು ಕರೆಕ್ಟಾಗಿದೆ. ಬ್ಯಾಚುಲರ್ಸು ಕೂಡ ನೀವು ಇದನ್ನು ಮಾಡ್ಕೋಬೋದು ರೀ. ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಉಪ್ಪು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ತೊಳೆದಿಟ್ಟಿರುವಂತಹ ಅಕ್ಕಿನ ಇದಕ್ಕೆ ನೀರು ಫಸ್ಟ್ ಕುದಿ ಬರ್ಬೇಕು ರೀ. ಅದಾದ ನಂತರ ನಾನು ತೊಳೆದಿಟ್ಟಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊತೇನೆ ರೀ. ಈ ಒಂದು ಮುಚ್ಚಳನ ಮುಚ್ಚಿ ನೀರು ಸ್ವಲ್ಪ ಕಾಯ್ಬೇಕು ರೀ. ಅಲ್ಲಿವರೆಗೂ ನಾವು ಮುಚ್ಚಳನ ಮುಚ್ಚಿ ಇಡಬೇಕು ನೋಡಿರಿ. ಈಗ ಒಂದು 5 ನಿಮಿಷ ಬಿಟ್ಟಿದ್ದು ನಾನು. ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ತೊಳೆದಿಟ್ಟಿರುವಂತಹ ಅಕ್ಕಿನ ಒಂದು ಅರ್ಧದಕ್ಕಿಂತ ಹೆಚ್ಚಿಗೆ ನಾನು ಅಕ್ಕಿ ತೊಗೊಂಡಿದ್ದೆ ರೀ. ಒಂದು ಗ್ಲಾಸ್ನೊಳಗೆ ಒಂದು ಅರ್ಧದಕ್ಕಿಂತ ಹೆಚ್ಚಿಗೆ ನಾನು ಅಕ್ಕಿ ತೊಗೊಂಡಿದ್ದೆ. ನಿಮ್ಮ ಮನೆ ಒಳಗೆ ಯಾವ ಅಕ್ಕಿ ಇರ್ತನ್ರಿ ಅದನ್ನು ಯೂಸ್ ಮಾಡಿರಿ. ಅದೇ ಅಕ್ಕಿ ಇದೇ ಅಕ್ಕಿ ಅಂತೇನಿಲ್ಲ. ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಬಾಸುಮತಿ ಅಕ್ಕಿ ಆಗಿರ್ಬೋದು ಅಥವಾ ಈ ಜೀರಾ ರೈಸ್ ಅಂತಾರೆ ನೋಡ್ರಿ, ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಅಕ್ಕಿಲೇ ನೀವು ಈ ರೀತಿ ತರಕಾರಿ ಪಲಾವ್ನ ಮಾಡ್ಕೋಬೋದು. ಗ್ರೀನ್ ಪಲಾವ್ನ ಈ ರೀತಿಯಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಮುಚ್ಚಳನ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ವಿ ಅಂತಂದ್ರೆ ಈ ತರಕಾರಿ ಪಲಾವ್ ಅಂದರೆ ಗ್ರೀನ್ ಪಲಾವ್ ರೆಡಿ ಆಗುತ್ತೆ ನೋಡಿರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಉದುರಾಗಿ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನೋಡಿರಿ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಾಗಿದೆ ಅಲ್ವಾ. ಈಗಿದು ನೋಡ್ತಾ ಇರ್ಬೋದಲ್ವಾ ಎಷ್ಟು ಉದುರಾಗಿ ಆಗಿದೆ. ಹಾಗಂದ್ರೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ರೀತಿಯಾಗಿ ಉದುರಾಗಿ ಆಗಿದೆ ಅಂತಂದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ನೀವು ಕೂಡ ನೋಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.